ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ವಾಕಿಂಗ್ ಅತ್ಯುತ್ತಮ ವ್ಯಾಯಾಮ ಅಂದರೆ ವಾಕಿಂಗ್ ಈಸ್ ಮ್ಯಾಂಡೇಟ್ರಿ. ವಾಕಿಂಗ್ ಅನ್ನೋದು ಒಂದು ಅತ್ಯುತ್ತಮ ಬೆಸ್ಟ್ ಎಕ್ಸಸೈಸ್ ಅಂತ, ವಾಕಿಂಗ್ ಇಸ್ ದ ಬೆಸ್ಟ್ ಎಕ್ಸಸೈಸ್ ಅಂತ ಹೇಳ್ಬೋದು ಅಲ್ವಾ. ವಾಕಿಂಗ್ ಬಗ್ಗೆ ಪೂರ್ತಿ ಅಂಶಗಳು ತಿಳ್ಕೊಳ್ಳೋಣ. ವಾಕಿಂಗ್ ಅನ್ನೋದು ಯಾಕೆ ಮಾಡಬೇಕು, ವಾಕಿಂಗ್ ದಿನಾಲೂ ಮಾಡ್ತಾ ಇದ್ರೆ ಏನೇನು ನಮಗೆ ಲಾಭಗಳಿದೆ, ಎಷ್ಟು ವಾಕಿಂಗ್ ಮಾಡಬೇಕಾಗತ್ತೆ, ಇದು ಅಂಶಗಳು ಪೂರ್ತಿ ಕೂಲಂಕಷವಾಗಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ನಾವು ಎರಡು ಕಾಲಿಗೆ ಅಂತ ಜಂತು ಅಂದ್ರೆ ನಾವು ಟೂ ಲೆಗ್ ಅನಿಮಲ್ ಅಂತ ಹೇಳ್ತೀವಿ. ಮನುಷ್ಯರು ಟೂ ಲೆಗ್ ಅನಿಮಲ್, ಎರಡು ಕಾಲಿಂದ ನಡೆಯೋದು ಮಾತ್ರ ಒಳ್ಳೆಯದು, ಓಡೋದಂತೂ ಒಳ್ಳೆಯದಲ್ಲ ಸ್ನೇಹಿತರೆ, ಅದು ಅರ್ಥ ಮಾಡ್ಕೊಳ್ಳಿ. ನಡೆಯೋದನ್ನೋದು ನಾವು ಯಾವಾಗಲೂ ದೀರ್ಘಕಾಲ ನಡೆಯೋದು ತುಂಬಾ ಒಳ್ಳೆಯದು. ಈ ನಡೆಯೋದನ್ನೋದು ಏನಂದ್ರೆ, ನಡೆಯುವಂತ ಈ ಪ್ರಕ್ರಿಯೆ ಇದು ತುಂಬಾ ಅತ್ಯುತ್ತಮ ವ್ಯಾಯಾಮ ಅಂತ ಕರೀಬಹುದು ಸ್ನೇಹಿತರೆ. ಆದ್ರೆ ದುರದೃಷ್ಟವಶಾತ್ ಏನಾಗ್ತದೆ, ತುಂಬಾ ಜನ ಈ ನಡೆಯೋದನ್ನು ಅತ್ಯುತ್ತಮ ವ್ಯಾಯಾಮ ಇಲ್ಲ ವ್ಯಾಯಾಮ ಭಾಗ ಅಂತ ಅದಕ್ಕೂ ಹೋಲಿಸ್ತಾ ಇಲ್ಲ, ಅದನ್ನು ಪರಿಗಣಿಸ್ತಾ ಇಲ್ಲ. ಅದು ಒಳ್ಳೇದಲ್ಲ. ಯಾವಾಗಲೂ ಅರ್ಥ ಮಾಡ್ಕೊಳ್ಳಿ, ಯಾವುದೇ ಎಕ್ಸಸೈಸ್ ಆಗ್ಬೋದು, ಯಾವುದೇ ವ್ಯಾಯಾಮ ಆಗ್ಬೋದು, ಎಲ್ಲದಕ್ಕಿಂತ ಅತ್ಯುತ್ತಮ ಅತಿ ಸುಲಭವಾದ ಒಂದು ವ್ಯಾಯಾಮ ಪದ್ಧತಿ ಏನಂದ್ರೆ ಇದು ನಡೆಯೋದು ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಈಗ ನಡೆಯೋದು ಅನ್ನೋದು ನೋಡಿ, ಎಷ್ಟು ದೀರ್ಘಕಾಲ ನಡೆಯೋದು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಅದು ಬಿಟ್ಟು ಎಷ್ಟು ವೇಗವಂತವಾಗಿ ನಾವು ನಡೆಯುವುದು ಅಂತ ಅದು ಲೆಕ್ಕಕ್ಕೆ ಬರಲ್ಲ. ಅಂದ್ರೆ ನಾವು ವೇಗವಂತವಾಗಿ ನಡೆಯೋದೇನು ಬೇಕಾಗಿಲ್ಲ. ದೀರ್ಘಕಾಲ ಅಂದ್ರೆ ಒಂದು ಒಂದು ಗಂಟೆ ಕಾಲ, 1.5 ಗಂಟೆ ಕಾಲ ನಾವು ನಡೆದ್ವಿ ಅಂದ್ರೆ, ದೀರ್ಘಕಾಲ ನಡೆದ್ವಿ ಅಂದ್ರೆ ಅದು ತುಂಬಾ ಉತ್ತಮ ಆಗತ್ತೆ. ಇನ್ನೊಂದೇನಂದ್ರೆ, ಇತ್ತೀಚಿನ ಕಾಲದಲ್ಲಿ ಯುವಕರು ಇವರೆಲ್ಲರೂ ಏನ್ ಮಾಡ್ತಾ ಇದಾರೆ, ಮನೆ ಒಳಗಡೆನೆ ಒಂದು ಟ್ರೆಡ್ ಮಿಲ್ ತಗೊಂಡು ಬಂದು, ಟ್ರೆಡ್ ಮಿಲ್ ಅಲ್ಲಿ ನಾವು ವಾಕಿಂಗ್ ಮಾಡ್ತೀವಿ, ಮತ್ತೆ ಜಾಗಿಂಗ್ ಮಾಡ್ತೀವಿ, ಇಲ್ಲ ರನ್ನಿಂಗ್ ಮಾಡ್ತೀವಿ ಅಂತ ಮಾಡ್ಕೊತಾ ಇದಾರೆ. ಅದು ಅಸಹಜ, ಅರ್ಥ ಮಾಡ್ಕೊಳ್ಳಿ. ಯಾವುದೇ ವಾಕಿಂಗ್ ಆದ್ರೂ ದಯವಿಟ್ಟು ಖಂಡಿತವಾಗಿ ನೀವು ಆಚೆ ಕಡೆ ಹೋಗ್ಬೇಕು. ಒಂದು ಪಾರ್ಕು ಇಲ್ಲಾಂದ್ರೆ ಒಂದು ಎಲ್ಲೆಲ್ಲಿ ಆಚೆ ಕಡೆ ನಿಮ್ಗೆ ಒಳ್ಳೆ ಪಾರ್ಕ್ ಇರ್ಬೋದು, ಈಗ ಹತ್ರ ನಿಯರ್ ಬೈ ನಿಮ್ಮ ಫ್ರೆಂಡ್ಸ್ ಇರ್ತಾರೆ, ಸ್ನೇಹಿತರು ಇರ್ತಾರೆ, ಆ ಸ್ನೇಹಿತರ ಜೊತೆಗೆ ಒಳ್ಳೆ ಮಾತುಗಳು ಹೇಳ್ತಾ ಪಾಸಿಟಿವ್ ಮೋಟಿವೇಶನ್ ಇಲ್ಲಾಂದ್ರೆ ಒಂದು ಪಾಸಿಟಿವ್ ಆಟಿಟ್ಯೂಡ್ ಅಲ್ಲಿ ನೀವು ನಡೀತಾ ಇದ್ರೆ ತುಂಬಾ ಎನರ್ಜಿ ಸಿಗತ್ತೆ ನಿಮ್ಗೆ, ಅದು ಅರ್ಥ ಮಾಡ್ಕೊಳ್ಳಿ. ಒಳ್ಳೆ ವಾತಾವರಣದಲ್ಲಿ, ಒಳ್ಳೆ ಪಾರ್ಕು ಗಾರ್ಡನ್ ಅಲ್ಲಿ ನಾವು ನಡೀತಾ ಇದ್ರೆ ಅಲ್ಲೆಲ್ಲಾನು ನೆಗೆಟಿವ್ ಎನರ್ಜಿ ಜಾಸ್ತಿ ಇರುತ್ತೆ. ಅವಾಗ ಏನಾಗ್ತದೆ ಅಂದ್ರೆ ಖಂಡಿತವಾಗಿ ತುಂಬಾ ರಿಫ್ರೆಶ್ ಆಗ್ತೀವಿ ನಾವು, ಎಷ್ಟೋ ಒಂಥರ ರಿಲ್ಯಾಕ್ಸ್ ಆಗಿ ನಮಗೆ ಎನರ್ಜಿನೂ ಅಷ್ಟೇ, ಶಕ್ತಿನೂ ತುಂಬಾ ಹೆಚ್ಚಾಗಿ ಉತ್ಪನ್ನ ಆಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ವಾಕಿಂಗ್ ಅನ್ನೋದು ಈ ತರ ಮಾಡ್ಕೊಂತ ಹೋಗಿ. ಆಮೇಲೆ ಈ ವಾಕಿಂಗ್ ಅನ್ನೋದನ್ನು ಒಂದು ಅರ್ಥ ಮಾಡ್ಕೊಳ್ಳಿ. ವಾಕಿಂಗ್ ಅನ್ನೋದು ಯಾಕೆ ಮಾಡಬೇಕು ಅಂದ್ರೆ, ಎಷ್ಟು ಸಮಯ ಮಾಡ್ಬೇಕಂತನೂ ಅದು ನಿರ್ಣಯ ಮಾಡಕ್ಕೆ ಒಂದು 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 ಲೆಕ್ಕಾಚಾರ, ಒಂದು ಕ್ಯಾಲ್ಕುಲೇಷನ್ ಇದೆ. ಯಾವ ತರ ಅಂದ್ರೆ, ನಮ್ಮ ದೇಹ ಒಳಗಡೆ ಸ್ನೇಹಿತರೆ 5 ರಿಂದ 6 ಲೀಟರ್ ರಕ್ತ ಅನ್ನೋದು ಹರಿತಾ ಇರ್ತದೆ. ಈ 5 ರಿಂದ 6 ಲೀಟರ್ ರಕ್ತ ಏನು ಹರಿತಾ ಇರ್ತದೋ ಅದ್ರ ಒಳಗಡೆ 5 ರಿಂದ 6 ಗ್ರಾಮ್ ಗ್ಲೂಕೋಸ್ ಅನ್ನೋದು ಬೇಕಾಗಿದೆ. ಪ್ರತಿಯೊಬ್ಬರಿಗೂ ಬೇಕಾಗಿದೆ. ಪ್ರತಿ ಕ್ಷಣನೂ ನಮ್ಗೆ 5 ರಿಂದ 6 ಗ್ರಾಮ್ ಗ್ಲೂಕೋಸ್ ಅನ್ನೋದು ಬೇಕಾಗಿದೆ. ಈ ಗ್ಲೂಕೋಸ್ ಏನ್ ಕೆಲಸ ಮಾಡುತ್ತೆ, ಪ್ರತಿ ಅಂಗಕ್ಕೆ, ಪ್ರತಿ ಅವಯವಕ್ಕೆ ಶಕ್ತಿ ಬೇಕಾಗಿದೆಯಲ್ಲ. ಶಕ್ತಿ ಇಲ್ಲ ಅಂದ್ರೆ ಯಾವ ಅವಯವ ಕೆಲಸ ಮಾಡಲ್ಲ. ಆ ಅವಯವಕ್ಕೆ ಶಕ್ತಿ ಬೇಕಾಗಿರೋದು ಗ್ಲೂಕೋಸು. ಈ ಗ್ಲೂಕೋಸ್ ಅನ್ನೋದು ನಾವು ಏನೇ ತಿಂಡಿ ಪದಾರ್ಥಗಳು, ಏನೇ ನಾವು ಆಹಾರ ಪದಾರ್ಥಗಳ ಸೇವನೆ ಮಾಡ್ತೀವೋ ಅದರಿಂದ ಅದು ಪಚನ ಆದ್ಮೇಲೆ, ಅದು ಜೀರ್ಣ ಆದ್ಮೇಲೆ ಬರುವಂತ ಶಕ್ತಿ ಗ್ಲೂಕೋಸ್ ಅಂತ ಈಗಾಗಲೇ ತಿಳ್ಕೊಂಡಿದೀವಿ. ಆದ್ರೆ ಈ 5 ರಿಂದ 6 ಗ್ರಾಮ್ ಅನ್ನೋದು ಯಾವಾಗ ನಮ್ಮ ದೇಹದಲ್ಲಿ ಇರ್ತದೋ, ನಾವು ಪ್ರತಿ ದಿವಸ ನಡೆಯುವಾಗ ಏನಾಗ್ತದೆ ಸ್ನೇಹಿತರೆ, ಒಂದು 15 ನಿಮಿಷ ನಡೆದಿದ್ರೆ 1 ಗ್ರಾಮ್ ಗ್ಲೂಕೋಸ್ ಖರ್ಚಾಗತ್ತೆ, ಅದು ಅರ್ಥ ಮಾಡ್ಕೊಳ್ಳಿ. ಅವಾಗ 5 ರಿಂದ 6 ಗ್ರಾಮ್ ಗ್ಲೂಕೋಸ್ ಖರ್ಚಾಗಬೇಕಂದ್ರೆ 75 ಮಿನಿಟ್ಸ್, ಅದೇ 1 ಅವರ್ 15 ನಿಮಿಷ ನಾವು ಖಂಡಿತವಾಗಿ ಕಡ್ಡಾಯವಾಗಿ ನಡಿಬೇಕು. ಅವಾಗ ಯಾವಾಗ ಒಂದು ಗಂಟೆ 15 ನಿಮಿಷ ನಡಿತೀವೋ, ಈ 5 ರಿಂದ 6 ಗ್ರಾಮ್ ಪೂರ್ತಿ ಖರ್ಚಾಗಿ ಅವಾಗ ಏನಾಗ್ತದೆ, ಮತ್ತೆ ಫ್ರೆಶ್ ಆಗಿ ಇನ್ನು ಆಹಾರ ಸೇವನೆ ಮಾಡೋಕ್ಕೂ ಅವಕಾಶ ಕೊಡುತ್ತೆ. ಆಮೇಲೆ ಇನ್ನೂ ಹೆಚ್ಚಾಗಿ ನಾವು ನಡೀತಾ ಇದ್ರೆ, 5 ರಿಂದ 6 ಗ್ರಾಮ್ ಖರ್ಚಾದ್ಮೇಲೆ ಇನ್ನೂ ಹೆಚ್ಚಾಗಿ ನಡೀತಾ ಇದ್ರೆ ಅವಾಗ ಏನು ಫಲಿತಾಂಶ ಸಿಗುತ್ತೆ ಅಂದ್ರೆ, ನಿಮ್ಮ ದೇಹಕ್ಕೆ ಇನ್ನೂ ಹೆಚ್ಚಾಗಿ ಗ್ಲೂಕೋಸ್ ಬೇಕೇ ಬೇಕಲ್ಲ. ಗ್ಲೂಕೋಸ್ ನಿಮಗೆ ಖಂಡಿತ ಸತತವಾಗಿ ಈ ಗ್ಲೂಕೋಸ್ ಅನ್ನೋದು ಬೇಕೇ ಬೇಕಾಗತ್ತೆ. ನೀವು ಕೆಲಸ ದೇಹ ಕೆಲಸ ಮಾಡ್ಬೇಕಂದ್ರೆ ಗ್ಲೂಕೋಸ್ ಅನ್ನು ಬೇಕಾಗತ್ತೆ. ಅವಾಗ ನೀವು 25 ನಿಮಿಷ ಆದ್ಮೇಲೂ ಮತ್ತೆ ದಿನಾಲು ನೀವು ಈ ತರ ನಡೀತಾ ಇದ್ರೆ ಏನಾಗ್ತದೆ, ಖಂಡಿತವಾಗಿ ದೇಹ ಒಳಗಡೆ ಇರುವಂತ ಈ ಕೊಬ್ಬಿನ ಅಂಶ ಮತ್ತೆ ಕೊಲೆಸ್ಟ್ರಾಲ್ ಆಗ್ಬೋದು, ಈ ಹೆಚ್ಚಿನ ವಿಷ ಪದಾರ್ಥಗಳು, ಇದೆಲ್ಲಾನು ಏನ್ ಮಾಡ್ತದೆ, ತಿರ್ಗಾ ಅದು ಒಂದು ಗ್ಲೂಕೋಸ್ ಆಗಿ ಪರಿವರ್ತನೆ ಮಾಡಿಕೊಂಡು ದೇಹನೇ ಅದೆಲ್ಲಾನು ಅದು ಉಪಯೋಗಿಸಲು ಪ್ರಾರಂಭಿಸ್ತದೆ ಸ್ನೇಹಿತರೆ. ಅವಾಗ ಏನಾಗ್ತದೆ, ಖಂಡಿತವಾಗಿ ನಮ್ಗೆ ಯಾವುದೇ ಈ ತೂಕ ನಷ್ಟ ಆಗತ್ತೆ, ಮತ್ತೆ ಕೊಲೆಸ್ಟ್ರಾಲ್ ಕಡಿಮೆ ಆಗತ್ತೆ. ಇದೆಲ್ಲ ಫಲಿತಗಳು ನಮ್ಮ ವಾಕಿಂಗ್ ಇಂದ ಬರುತ್ತೆ ಸ್ನೇಹಿತರೆ, ಇದು ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಈ ವಾಕಿಂಗ್ ಅನ್ನೋದು
ಅತ್ಯುತ್ತಮ ವ್ಯಾಯಾಮ ಅಂತ ಕರೀಬಹುದು. ನೋಡಿ, ಈ ವಾಕಿಂಗ್ ಜೊತೆಗೆ ನೀವೇನ್ ಮಾಡ್ಕೋಬಹುದು, ಪ್ರಾಣಾಯಾಮ ಮಾಡ್ಕೊಳ್ಳಿ. ಅಂದ್ರೆ ವಾಕಿಂಗ್ ಯಾವುದೇ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ವಾಕಿಂಗ್ ಮಾತ್ರ ಬಿಡಬಾರ್ದು. ಓಕೆ, ಇದು ಅರ್ಥ ಮಾಡ್ಕೊಳ್ಳಿ. ವಾಕಿಂಗ್ ಜೊತೆಗೆ ಪ್ರಾಣಾಯಾಮ, ಫಿಸಿಕಲ್ ಎಕ್ಸರ್ಸೈಸ್ ಮಾಡ್ಕೊಳ್ಳಿ, ಸೂರ್ಯ ನಮಸ್ಕಾರಗಳು ಮತ್ತೆ ಆಸನಗಳು ಮಾಡ್ಕೊಳ್ಳಿ. ಎಲ್ಲದೂ ಜೊತೆಗೆ ಹೆಚ್ಚಾಗಿ ಮಾಡುವಂಥದ್ದು ನಮ್ಮ ಧ್ಯಾನ ಪ್ರಕ್ರಿಯೆ, ಅಂದ್ರೆ ಧ್ಯಾನ, ಆನಾಪಾನಸ ಧ್ಯಾನ. ಅದು ಪ್ರತಿದಿನ ನೀವು ಕಂಪಲ್ಸರಿ ನೀವು ಮಾಡಲೇಬೇಕು. ಸೊ ಈ ತರ ಮಾಡ್ಕೊಂಡು ಹೋದ್ರೆ ಸ್ನೇಹಿತರೆ, ಈ ವಾಕಿಂಗ್ ಇಂದ ಸಿಗುವಂತ ಎಷ್ಟೋ ಲಾಭಗಳು ನಮಗೆ ಖಂಡಿತವಾಗಿ ಸಿಗತ್ತೆ. ಆಮೇಲೆ ಓಡೋದು ಒಳ್ಳೇದಲ್ಲ ಅಂದ್ರೆ ಸ್ನೇಹಿತರೆ, ಈಗ ಏನ್ ತಿಳ್ಕೊಂಡಿದ್ವಿ ಅಂದ್ರೆ ವಾಕಿಂಗ್ ಇಸ್ ದ ಬೆಸ್ಟ್ ಎಕ್ಸರ್ಸೈಸ್. ಯಾಕಂದ್ರೆ ನಿಮ್ಮ ಗ್ಲೂಕೋಸ್ ನಿಯಂತ್ರಣವಾಗಿ ಇಟ್ಕೊಳಕ್ಕೆ ಮತ್ತೆ ಗ್ಲೂಕೋಸ್ ಖರ್ಚು ಮಾಡಕ್ಕೆ, ಅತಿ ಹೆಚ್ಚು ಗ್ಲೂಕೋಸ್. ನೋಡಿ, ಇನ್ನೊಂದು ಏನಾಗ್ತಾ ಅಂದ್ರೆ ಇತ್ತೀಚಿನ ದಿನದಲ್ಲಿ ನಾವು ತಿನ್ನುವಂತ ಪದಾರ್ಥಗಳಿಂದ, ಸೇವನೆ ಮಾಡ್ತಾ ಇರುವಂತ ಈ ಕೆಟ್ಟ ಆಹಾರ ಪದಾರ್ಥಗಳಿಂದ, ಅಂದ್ರೆ ಒಂದು ಕೂಲ್ ಡ್ರಿಂಕ್ಸ್ ಆಗ್ಬೋದು, ಒಂದು ಐಸ್ ಕ್ರೀಮ್ ತಿಂತಾರೆ. ಯಾವುದೂ ಒಂದು ಆಹಾರ ಪರಿಜ್ಞಾನ ಇಲ್ಲ. ಆಹಾರ ಪರಿಜ್ಞಾನ ಇಲ್ಲವಂತಾನೆ ನಾವು ಏನ್ ಮಾಡ್ತಾ ಇದೀವಿ, ಎಷ್ಟೋ ಕೆಟ್ಟ ಪದಾರ್ಥದ ಸೇವನೆ ಮಾಡ್ತಾ ಇದ್ದೀವಿ, ಪ್ರತಿದಿನಾನು ಸೇವನೆ ಮಾಡ್ತೀವಿ ಅಲ್ವಾ. ಏನಾಗ್ತದೆ, ಒಂದು ಐಸ್ ಕ್ರೀಮ್ ತಿಂದ್ರೆ, ಒಂದು ಕೂಲ್ ಡ್ರಿಂಕ್ ತಿಂದ್ರೆ, ಒಂದು ಕೂಲ್ ಡ್ರಿಂಕ್ ಕುಡಿದ್ರೆ ಏನಾಗ್ತದೆ, ತಕ್ಷಣ 45 ಗ್ರಾಮ್ ಗ್ಲೂಕೋಸ್ ನಮ್ಮ ದೇಹ ಒಳಗಡೆ ಸೇರ್ಕೊತದೆ. ಈಗ 45 ಗ್ರಾಮ್ ಕರಗಿಸೋದು ಯಾವಾಗ, ಯಾವ ತರ ಕರಗಿಸೋದು, ಅದಕ್ಕೆ ಏನು ಮಾರ್ಗ ಇಲ್ವೇ ಇಲ್ಲ. ಏನ್ ಮಾಡ್ಬೇಕು ಅವಾಗ ಅಂದ್ರೆ, ಖಂಡಿತವಾಗಿ ನಿಮ್ಗೆ ಕೊಬ್ಬಾಂಶ ಜಾಸ್ತಿ ಆಗತ್ತೆ, ಡಯಾಬಿಟಿಸ್ ಆಗ್ತೀರಿ, ಮತ್ತೆ ಹೃದಯಕ್ಕೆ ಅಂದ್ರೆ ಹೃದಯಕ್ಕೆ ರೋಗಗಳು ಬರ್ತದೆ. ಆಮೇಲೆ ಹೆಚ್ಚು BP ಆಗತ್ತೆ, ಬ್ಲಡ್ ಪ್ರೆಷರ್ ಅಧಿಕವಾಗತ್ತೆ. ಇದೆಲ್ಲ ತೊಂದರೆಗಳು ಬರೋದು ಇದು ಒಂದು ಯಾವ್ದಂದ್ರೆ, ನಾವು ತಿನ್ನುವಂತ ಕೆಟ್ಟ ಆಹಾರ ಪದಾರ್ಥಗಳಿಂದ ಆಗತ್ತೆ ಸ್ನೇಹಿತರೆ. ಇದೊಂದೇ ಅಲ್ಲ, ನಾವು ಪ್ರತಿಯೊಂದು ನಾ ಈಗಾಗಲೇ ಹೇಳ್ಕೊಂತ ಬಂದಿದ್ದೀವಿ. ಖಂಡಿತವಾಗಿ ನೀವು ಬಿಳಿ ಅಕ್ಕಿ ಮತ್ತೆ ಈ ಗೋಧಿ ಅನ್ನೋದು ನಿಲ್ಲಿಸ್ಬೇಕಾಗತ್ತೆ. ಅದ್ರ ಬದಲಾಗಿ ನಾವು ಈಗಾಗಲೇ ತಿಳ್ಕೊಂಡಾಗ ಏನಾಗ್ತದೆ, ಸಿರಿಧಾನ್ಯಗಳು ಮತ್ತೆ ಒಂದು ಸಜ್ಜೆ ಆಗ್ಬೋದು, ರಾಗಿ ಆಗ್ಬೋದು, ಇಂಥ ಪದಾರ್ಥಗಳನ್ನ ನಾವು ಸೇವನೆ ಮಾಡುವಾಗ ಸ್ನೇಹಿತರೆ, ಅದರಲ್ಲಿರುವಂತ ಒಂದು ನಾರ ಪದಾರ್ಥ, ಈ ನಾರ ಪದಾರ್ಥ ಏನಾಗ್ತದೆ, ಈ ಗ್ಲೂಕೋಸ್ ನಿಯಂತ್ರಣ ಮಾಡ್ತದೆ. ಗ್ಲೂಕೋಸ್ ಅನ್ನೋದು ನಮ್ಮ ದೇಹ ರಕ್ತ ಒಳಗಡೆ ನಿಧಾನವಾಗಿ ಸೇರ್ತಾ ಬರ್ತದೆ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಿಧಾನವಾಗಿ ಸೇರ್ತಾ ಬರ್ತದೆ. ಅವಾಗ ಆ ಗ್ಲೂಕೋಸ್ ಅನ್ನೋದು ನಮಗೆ ಶೀಘ್ರವಾಗಿ ಯಾವುದು ಹೆಚ್ಚಾಗಲ್ಲ. ಅವಾಗ ನಮಗೆ ಯಾವುದು ತೊಂದರೆ ಬರಲ್ಲ, ಯಾವುದು ರೋಗನೂ ಬರಲ್ಲ ಸ್ನೇಹಿತರೆ. ಸೊ ಈ ತರ ನಿಮ್ಮ ಸೇವನೆ ಮಾಡೋ ಆಹಾರ ಪದಾರ್ಥಗಳು ನೀವು ಖಂಡಿತವಾಗಿ ಬದಲಾವಣೆ ಮಾಡ್ಕೊಳ್ಳಿ. ಸೊ ಆ ಜೊತೆಗೆ ಈ ವಾಕಿಂಗ್ ಇಟ್ಕೊಂಡಿದ್ರೆ ಯಾವಾಗಲೂ ನೀವು ಆರೋಗ್ಯವಾಗಿರ್ತೀರಿ, ಅನಾರೋಗ್ಯ ನಿಮ್ಮ ಹತ್ರಕ್ಕೆ ಬರಲ್ಲ. ಎಷ್ಟೋ ಈ ಜೀವನ ಶೈಲಿಯಿಂದ ಬರುವಂತ ರೋಗಗಳು ಎಲ್ಲಾನು ತಡೆಗಟ್ಟಬಹುದು ಸ್ನೇಹಿತರೆ, ವಾಕಿಂಗ್ ಇಂದ ಮತ್ತೆ ಒಳ್ಳೆ ಆಹಾರ ಪದಾರ್ಥಗಳು, ಒಳ್ಳೆ ಆರೋಗ್ಯ ಜೀವನ ಸೂತ್ರಗಳಿಂದ ಖಂಡಿತವಾಗಿ ನಿಮ್ಮ ಒಳ್ಳೆ ಆರೋಗ್ಯನು ಹೊಂದಕ್ಕೆ ಅವಕಾಶ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇನ್ನೊಂದು ಅರ್ಥ ಮಾಡ್ಕೋಬೇಕಾಗಿರೋದು, ಈ ಜಾಗಿಂಗ್ನು ಪರವಾಗಿಲ್ಲ ಅಂದ್ರೆ 30 ವರ್ಷ ಕೆಳಗಡೆ ಇರುವಂತ ಯುವಕರು ಏನ್ ಮಾಡ್ಬೋದು ಅಂದ್ರೆ, ಮನುಷ್ಯರು ಏನ್ ಮಾಡ್ಬೋದು ಅಂದ್ರೆ, ಖಂಡಿತವಾಗಿ ವಾಕಿಂಗ್ ಇಸ್ ದ ಬೆಸ್ಟ್. ಜೊತೆಗೆ ಜಾಗಿಂಗ್ ಮಾಡಿದ್ರು ತೊಂದರೆ ಇಲ್ಲ. ಆದ್ರೆ 30 ವರ್ಷ ಇರೋರು ವಾಕಿಂಗ್ ಮಾತ್ರ ಮಾಡಿ, ಜಾಗಿಂಗ್ ಮಾಡಕ್ ಹೋಗ್ಬಿಡಿ. ಏನಾಗ್ತದೆ ಗೊತ್ತಾ, ಈ ಪಾದ ಕೀಲುಗಳು, ಮೊಣಗಾಲು ಕೀಲುಗಳೆಲ್ಲ ಡ್ಯಾಮೇಜ್ ಆಗತ್ತೆ ಇಲ್ಲ ಅಂದ್ರೆ. ಅರ್ಥ ಆಯ್ತಾ? ಇನ್ನೊಂದೇನು ಗೊತ್ತಾ, ಇವಾಗ ನಾವು ಈ ಓಡೋದನ್ನ ಬಗ್ಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ಸ್ನೇಹಿತರೆ, ಓಡೋದು ನಿಜವಾಗಿ ನಾವು ಎರಡು ಕಾಲಿರುವಂತ ಜಂತುಗಳು ನಾವು. ಅಂದ್ರೆ 4 ಕಾಲುಗಳಿರುವಂತ ಜಂತುಗಳು ಓಡೋದು, ಅದಕ್ಕೂ ಅವಕಾಶ ಇದೆ, ಅದಕ್ಕೂ ಅರ್ಹತೆ ಇದೆ. ನಮಗೂ ಅರ್ಹತೆ ಇಲ್ಲ, ಅವಕಾಶ ಇಲ್ಲ ಸ್ನೇಹಿತರೆ. ಈಗಾಗಲೇ ನೋಡಿ, ಎಷ್ಟೋ ಸ್ಪೋರ್ಟ್ಸ್, ಈ ರನ್ನಿಂಗ್ ರೇಸ್ ಅಲ್ಲಿ ಸ್ಪೋರ್ಟ್ಸ್ ಈ ಕ್ರೀಡಾಕಾರಿಗಳು ಇರ್ತಾರಲ್ಲ, ಇವ್ರಿಗೆ ಏನಾಗ್ತದೆ ಅಂದ್ರೆ, ಸ್ವಲ್ಪ ವಯಸ್ಸಾಗುವಾಗ ನೀವು ಅಬ್ಸರ್ವ್ ಮಾಡಿ, ಅವ್ರ ಮನೆಕಾಲು ಕೀಲುಗಳು ಖಂಡಿತವಾಗಿ ಡ್ಯಾಮೇಜ್ ಆಗತ್ತೆ. ಸೊ ಅದು ತೊಂದರೆ ಆಗ್ತದೆ. ಅದಾದ್ಮೇಲೆ ತುಂಬಾ ಸಫರ್ ಆಗ್ತಾ ಇರ್ತಾರೆ, ಹೆಚ್ಚು ತೂಕ ಆಗ್ಬಿಡ್ತದೆ, ಇದೆಲ್ಲ ಆಗ್ತಾ ಇರ್ತದೆ ಸ್ನೇಹಿತರೆ. ಅದಕ್ಕೋಸ್ಕರ ನಾವು ನಮ್ಮ ಬಾಡಿ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಏನಂತಂದ್ರೆ, ನೈಸರ್ಗಿಕ ಪ್ರಕಾರ ಏನಂದ್ರೆ, ನಾವು ನಡೆಯೋದು ಮಾತ್ರ ಮಾಡಬೇಕು, ಯಾವಾಗಲೂ ರನ್ನಿಂಗ್ ಮಾಡಕ್ ಹೋಗ್ಬಾರ್ದು. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು, ರನ್ನಿಂಗ್ ಮಾಡ್ತಾ ಹೋದ್ರೆ ಏನಾಗ್ತದೆ ಇನ್ನು ಬೇರೆ ಅಂದ್ರೆ, ನಿಮ್ಮ ಲಿವರ್ಗಾಗ್ಬೋದು, ನಿಮ್ಮ ಹಾರ್ಟ್ಗಾಗ್ಬೋದು, ಇದಕ್ಕೂ ತೊಂದರೆ ಕೊಡ್ತದೆ ಸ್ನೇಹಿತರೆ. ಅದನ್ನು ಅರ್ಥ ಮಾಡಿಕೊಂಡು ದಯವಿಟ್ಟು ಅದು ಪಾಲಿಸಿ, ಯಾವುದೇ ರನ್ನಿಂಗ್ ಮಾಡಕ್ ಹೋಗ್ಬಿಡಿ. ಆಮೇಲೆ ಈ ಜೊತೆಗೆ ಏನ್ ಮಾಡ್ಬೋದು, ಈಜು ಮಾಡ್ಕೋಬಹುದು. ಅಂದ್ರೆ ಸ್ವಿಮ್ಮಿಂಗ್ ಇಸ್ ದ ಬೆಸ್ಟ್ ಎಕ್ಸರ್ಸೈಸ್ ಸ್ನೇಹಿತರೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಸ್ವಿಮ್ಮಿಂಗ್ ಜೊತೆಗೆ ಇನ್ನು ಏನ್ ಮಾಡ್ಬೋದು ಅಂದ್ರೆ, ಸೊ ಒಳ್ಳೆ ಈ ಸ್ವಿಮ್ಮಿಂಗು ಮತ್ತೆ ಸೈಕ್ಲಿಂಗ್ ಅನ್ನೋದು ತುಂಬಾ ಒಳ್ಳೇದು. ಸೈಕ್ಲಿಂಗ್ ಮಾಡ್ಕೊಳ್ಳಿ. ಸ್ವಿಮ್ಮಿಂಗು, ಯೋಗಾಸನಾಸು, ಪ್ರಾಣಾಯಾಮ, ಧ್ಯಾನ, ವಾಕಿಂಗು, ಇದೆಲ್ಲ ಮಾಡ್ತಾ ಹೋಗ್ಬೋದು ಸ್ನೇಹಿತರೆ. ಸೊ ಈ ತರ ಮಾಡ್ಕೊಂಡು ಹೋದ್ರೆ ಖಂಡಿತವಾಗಿ ನಿಮ್ಗೆ ಆರೋಗ್ಯ ಅನ್ನೋದು ಯಾವಾಗ್ಲೂ ಚೆನ್ನಾಗಿರ್ತದೆ. ನಿಮ್ಮ ಆರೋಗ್ಯ ಅನ್ನೋದು ಯಾವಾಗ್ಲೂ ಕೆಟ್ಟೆ ಹೋಗಲ್ಲ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಈ ತರ ಮಾಡ್ತಾ ಹೋದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಖಂಡಿತವಾಗಿರತ್ತೆ.
ಸ್ನೇಹಿತರೆ ಇನ್ನು ನೋಡಿ, ಈ ಈ ರನ್ನಿಂಗ್ ಅನ್ನೋದು ಆ, ಈಗಾಗಲೇ ನಾವು ಹೇಳ್ಕೊಟ್ಟಿದ್ವಿ, ರನ್ನಿಂಗ್ ಇಂದ ಈ ಮೊಣಕಾಲು ಕೀಲುಗಳು ಡ್ಯಾಮೇಜ್ ಆಗತ್ತೆ. ಇದನ್ನು ಅರ್ಥ ಮಾಡ್ಕೊಂಡು ರನ್ನಿಂಗ್ ಅಂತೂ ಯಾವಾಗಲೂ ಮಾಡಕ್ ಹೋಗ್ಬಿಡಿ. ಸೊ ಇನ್ನೊಂದು ಏನಂದ್ರೆ, ಹಾರ್ವರ್ಡ್ ಯೂನಿವರ್ಸಿಟಿ ಅವರು ಒಂದು ಪರಿಶೋಧನೆ ಮಾಡಿದ್ದಾರೆ, ಸಂಶೋಧನೆ ಮಾಡಿದ್ದಾರೆ. ಏನ್ ಸಂಶೋಧನೆಯಲ್ಲಿ ಏನ್ ತಿಳ್ಕೊಂತ ಬಂದ್ರೆ ಅಂದ್ರೆ, ಸ್ನೇಹಿತರೆ ಅವ್ರು ಏನ್ ಮಾಡಿದ್ರೆ, ಅವ್ರ ಅಲ್ಯೂಮಿನ ಮೇಲೆ ಅಂದ್ರೆ ಅಲ್ಲೇ ವಿದ್ಯಾರ್ಥಿಗಳಿರ್ತಾರೆ, ವಿದ್ಯಾರ್ಥಿಗಳಿರ್ತಾರೆ, ಅವರೆಲ್ಲಾನು ಈಗ ಹಾರ್ವರ್ಡ್ ಯೂನಿವರ್ಸಿಟಿ ಅನ್ನೋದು ಅಲ್ಲೇ ಯೂನಿವರ್ಸಿಟಿ ಅದು. ಅದರಲ್ಲಿ ಒಂದು 9 ವರ್ಷ ಅಂದ್ರೆ ನೂರು ವರ್ಷ ಮೇಲೆ ಇರುವಂತ ಎಷ್ಟೋ ವಿದ್ಯಾರ್ಥಿಗಳು ಈಗಾಗಲೇ ಎಷ್ಟೋ ಬೇರೆ ಕೆಲಸಗಳಲ್ಲಿ ತೊಡಸ್ಕೊಂಡಿರ್ತಾರೆ. ಸೊ ಅಂತ ಎಲ್ಲ ಅವ್ರ ಅಲ್ಯೂಮಿನಿಯ ವಿದ್ಯಾರ್ಥಿ ಮೇಲೆ ಅವರು ಸಂಶೋಧನೆ ಮಾಡಿ ಏನ್ ತಿಳ್ಕೊಂಡಿದೆ ಅಂದ್ರೆ, 3 ಅಂಶಗಳು ಅವ್ರಿಗೆ ಕಂಡಿಡಿದ್ದಾರೆ. ಅಂದ್ರೆ ಯಾರು ಹ್ಯಾಪಿಯಾಗಿದ್ದಾರೆ, ಯಾರು ನಿಜವಾಗಿ ಸಂತೋಷವಾಗಿದ್ದಾರೆ ಅಂತ ತಿಳ್ಕೊಳ್ಳೋಕೆ ಅವರು ಪ್ರಯತ್ನ ಮಾಡಿದ್ದಾರೆ. ಯಾರು ಸಂತೋಷವಾಗಿರ್ತಾರೆ, ಸೊ ಏನೇನು ಅಂಶಗಳು ಅವರು ಸಂತೋಷಕ್ಕೆ, ಅವರ ಆನಂದಕ್ಕೆ ಕಾರಣಭೂತ ಆಗಿದೆ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡುವಾಗ 3 ಅಂಶಗಳು ಅವ್ರಿಗೆ ಕಂಡಿಡ್ತಾರೆ. ಒಂದೇನಂದ್ರೆ ಸ್ನೇಹಿತರೆ, ಯಾರೇ ಆಲ್ಕಹಾಲ್ ಕುಡಿತಾ ಇದ್ದಾರಲ್ಲ, ಆಲ್ಕಹಾಲ್ ಕುಡಿದವರು ಬೇಗ ಸತ್ತೋಗಿದ್ದಾರೆ. ಆಲ್ಕಹಾಲು ಅನ್ನೋದು ನಿಮ್ಗಾಗಲೇ ಗೊತ್ತು, ಲಿವರ್ ಮೇಲೆ, ಯಕೃತ್ ಮೇಲೆ ತುಂಬಾ ಒಂದು ಅಡ್ಡ ಪರಿಣಾಮ ಬೀಳತ್ತೆ. ಅದಕ್ಕೋಸ್ಕರ ಖಂಡಿತವಾಗಿ ಕಡ್ಡಾಯವಾಗಿ ನಿಲ್ಲಿಸಬೇಕಾಗತ್ತೆ. ಒಂದು ಮೊದಲನೇ ಪರಿಶೋಧನೆಯಲ್ಲಿ ಮೊದಲನೇ ಅಂಶ ಏನು, ಆಲ್ಕಹಾಲ್ ಕುಡಿಯಬಾರದು. ಯಾಕಂದ್ರೆ ಆಲ್ಕಹಾಲ್ ಕುಡಿದವರು ಬೇಗ ಸತ್ತೋಗಿದ್ದಾರೆ ಅಂತ ಆ ಪರಿಶೋಧನೆಯಲ್ಲಿ ಅವ್ರಿಗೆ ಇದು ಒಂದು ಒಂದು ಸಾಕ್ಷ್ಯ ಅನ್ನೋದು ಸಿಕ್ಕಿದೆ. ಸೆಕೆಂಡ್ ಏನಂದ್ರೆ ಸ್ನೇಹಿತರೆ, ತುಂಬಾಕು ಅಂದ್ರೆ ಟೊಬ್ಯಾಕೋ ಈಸ್ ವೆರಿ ಬ್ಯಾಡ್. ಟೊಬ್ಯಾಕೋ ಇಂದ ತುಂಬಾ ಜನ ಸತ್ತೋಗಿದ್ದಾರೆ, ಬೇಗ ಸತ್ತೋಗಿದ್ದಾರೆ ಅಂತ ಅದನ್ನು ಅವರು ತಿಳ್ಕೊಳ್ಳೋಕೆ ಅದು ಕಂಡಿದ್ದಾರೆ. ಮೂರನೇದು ಏನಂದ್ರೆ ಸ್ನೇಹಿತರೆ, ಒಳ್ಳೆ ರಿಲೇಷನ್ಸ್ ಅಂದ್ರೆ ನಿಮಗೆ ಸಂಬಂಧಿಗಳು ಅಂದ್ರೆ ಫ್ರೆಂಡ್ಸ್, ಮೇಕಿಂಗ್ ಫ್ರೆಂಡ್ಸ್. ಸೊ ಮೋರ್ ಅಂಡ್ ಮೋರ್ ಫ್ರೆಂಡ್ಸ್ ಅಂದ್ರೆ ಜಾಸ್ತಿ ಸ್ನೇಹಿತರು ಯಾವಾಗ ಯಾರಿಗಿದಾರೋ, ಅವರು ಸ್ನೇಹಿತರ ಜೊತೆಗೆ ಅವ್ರ ಜೀವನ ನಡೆಸಿದ್ರು, ಅವರೆಲ್ಲಾನು ತುಂಬಾ ದೀರ್ಘಕಾಲವಾಗಿ ಬದುಕಿದ್ದಾರೆ. ಇದನ್ನು ಆನಂದಕರ ಜೀವನನೂ ಕೊಡಿಸಾಗಿದೆ ಅಂತ ಅದನ್ನು ತಿಳ್ಕೊಂಡಿದ್ದಾರೆ. ಸೊ ಈ ತರ ನಾವು ನಮ್ಮ ಜೀವನನು ಅಳವಡಿಸ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ರೆ ಸ್ನೇಹಿತರೆ, ಸೊ ಖಂಡಿತವಾಗಿ ನಾವೆಲ್ಲರೂ ಆರೋಗ್ಯವಾಗಿ ಆನಂದವಾಗಿ ಜೀವನ ಮಾಡ್ಕೋಬಹುದು. ಅದಕ್ಕೋಸ್ಕರ ಇಂದಿನ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಂಡಂತ ಒಂದು ಸಾರಾಂಶ ಏನಪ್ಪಾ ಅಂದ್ರೆ, ವಾಕಿಂಗ್ ಅಂದ್ರೆ ಈ ನಡೆಯೋದು ಒಳ್ಳೆ ವ್ಯಾಯಾಮ. ನಡೆಯೋದು ಯಾವಾಗ್ಲೂ ಬಿಡಬಾರ್ದು, ರನ್ನಿಂಗ್ ಮಾಡಬಾರ್ದು, ಓಡೋದು ಒಳ್ಳೇದಲ್ಲ. ಸೊ ಇಷ್ಟು ನಾವು ತಿಳ್ಕೊತಾ ಇವತ್ತಿನ ಸಮಗ್ರ ಜೀವನ ಶೈಲಿ ಪೂರ್ತಿಯಾಗಿ ನಾವು ಇಷ್ಟು ತಿಳ್ಕೊಳಕ್ ಪ್ರಯತ್ನ ಮಾಡಿದ ಸ್ನೇಹಿತರೆ. ಮತ್ತೆ ಮನೆ ಮದ್ದು ಆಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ. ಮನೆ ಮದ್ದಲ್ಲಿ ಇವತ್ತಿನ ಕಾರ್ಯಕ್ರಮ ಮನೆ ಮದ್ದಿನಲ್ಲಿ ಸೊ ನಾವ್ ಏನ್ ತಿಳ್ಕೊಂಡೋಕೆ ಪ್ರಯತ್ನ ಮಾಡ್ತಾ ಇದೀವಿ ಅಂದ್ರೆ, ಶೀತ ಮತ್ತೆ ಕೆಮ್ಮು ಅಂದ್ರೆ ಕೋಲ್ಡ್ ಅಂಡ್ ಕಾಫ್ ಅಂದ್ರೆ ನೆಗಡಿ ಬರುತ್ತೆ, ಮತ್ತೆ ಕಾಫ್ ಬರುತ್ತೆ. ಇದಕ್ಕೂ ಏನೇನು ಪರಿಹಾರಗಳು ಸಿಗತ್ತೆ, ಮನೆ ಮದ್ದು ಆಗಿ ಏನ್ ಪರಿಹಾರ ಸಿಗತ್ತೆ, ಹೋಮ್ ರೆಮಿಡೀಸ್ ಏನ್ ಸಿಗತ್ತೆ, ಅದಾದ್ಮೇಲೆ ಏನು ಮುದ್ರಾ ಮಾಡಿದ್ರೆ ನಾವು ಪರಿಹಾರ ತಗೋಬಹುದು, ಮತ್ತೆ ಏನು ಆಕ್ಯುಪ್ರೆಷರ್ ಪಾಯಿಂಟ್ಸ್ ಇದೆ, ಈ 3 ಅಂಶಗಳು ತಿಳ್ಕೊಂಡಾಗ ಪ್ರಯತ್ನ ಮಾಡೋಣ. ನೋಡಿ, ಫಸ್ಟ್ ಆಫ್ ಆಲ್ ಇದೇನಾಗ್ತದೆ ಅಂದ್ರೆ, ಈ ಕೆಮ್ಮು ಮತ್ತೆ ಶೀತ ಅಂದ್ರೆ ನೆಗಡಿ ಮತ್ತೆ ಕೆಮ್ಮು ಅನ್ನೋದು ಯಾಕೆ ಬರುತ್ತೆ ಅಂದ್ರೆ, ಖಂಡಿತವಾಗಿ ನಮ್ಮ ವಾತಾವರಣದಿಂದ ಬರ್ಬೋದು. ವಾತಾವರಣದಲ್ಲಿ ಏನೇ ಒಂದು ಹೆಚ್ಚು ಕಮ್ಮಿ ಆದ್ರೆ ಅದರಿಂದ ಬರುವಂತ ಅವಕಾಶ ಇದೆ. ಮತ್ತೆ ನಾವು ತಿನ್ನೋ ಪದಾರ್ಥಗಳಲ್ಲಿ, ಸೊ ನಾವು ಕೆಟ್ಟ ಪದಾರ್ಥಗಳ ಸೇವನೆ ಮಾಡುವಾಗ ಅದರಿಂದ ಒಂದು ಅವಕಾಶ ಇದೆ. ಈ ಮಾದಕ ದ್ರವ್ಯಗಳು ಅಂದ್ರೆ ಯಾವುದೇ ಡ್ರಗ್ಸ್ ಆಗ್ಬೋದು, ಅಂದ್ರೆ ಆಲ್ಕಹಾಲ್ ಆಗ್ಬೋದು, ಮತ್ತೆ ಟೊಬ್ಯಾಕೋ ಆಗ್ಬೋದು, ಇಂಥ ಏನೇ ಪದಾರ್ಥಗಳ ಸೇವನೆ ಮಾಡ್ತಾ ಇದ್ರು ಬರ್ಬೋದು. ಆಮೇಲೆ ಸೊ ಪ್ರಾಧಾನ್ಯವಾಗಿ ಇನ್ನೊಂದು ತಿಳ್ಕೊಬೇಕಾಗಿರೋದು ನಮ್ಮ ಮನೋಭಾವನೆಯನ್ನ. ಈಗಾಗಲೇ ಮೇಡಮ್ ಅವರು ತುಂಬಾ ಹೇಳ್ಕೊಟ್ಟಿದ್ದಾರೆ ನಮ್ಗೆ. ಭಾವೋದ್ವೇಗಗಳು ಏನಿದೆಯೋ, ಈ ಎಮೋಷನ್ಸ್ ಏನಿದೆಯೋ, ಆ ಎಮೋಷನ್ಸ್ ನಮ್ಮ ಮನೋಮಯ ಕೋಶದಲ್ಲಿ ಯಾವಾಗ ಉಂಟಾಗ್ತದೋ ಅಂತ ಎಮೋಷನ್ಸ್ಗಳು ಅಂದ್ರೆ ಕಂಟಿನ್ಯೂಸ್ ಡಿಪ್ರೆಷನ್ ಆಗ್ಬೋದು, ಇಲ್ಲಾಂದ್ರೆ ಒಂದು ಸ್ಟ್ರೆಸ್ ಇಟ್ಕೊಂಡಿರ್ತೀವಿ ಅಂದ್ರೆ ಮಾನಸಿಕ ಒತ್ತಡಿ ನಮ್ಮ ಮನೋಮಯ ಕೋಶದಲ್ಲಿ ಯಾವುದೇ ಜಾಸ್ತಿ ಆಗಿದ್ರೆ ಖಂಡಿತವಾಗಿ ಅದರಿಂದ ಬರುವಂಥದ್ದು ಈ ನೆಗಡಿ ಮತ್ತೆ ಕೆಮ್ಮು ಸಾಧ್ಯವಾಗತ್ತೆ, ಖಂಡಿತವಾಗಿ ಬರುತ್ತೆ. ಯಾಕಂದ್ರೆ ಸೊ ಯಾವಾಗ ನಮ್ಮ ಮನೋಮಯ ಕೋಶದಲ್ಲಿ ಒತ್ತಡ ಜಾಸ್ತಿ ಆಗುತ್ತೋ, ನಮ್ಮ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗತ್ತೆ. ರೋಗ ನಿರೋಧಕ ಶಕ್ತಿ ಯಾವಾಗ ಕಡಿಮೆ ಆಗುತ್ತೋ, ನಮ್ಮ ಮೂಗಿಯಲ್ಲಿರುವಂತ ಎಷ್ಟೋ ನೂರಾರು ಸಾವಿರಂತ ಇರುವಂತ ಈ ಕ್ರಿಮಿಗಳು ಅಂದ್ರೆ ವೈರಸ್ಗಳಿರ್ತದೆ. ಆ ವೈರಸ್ಸೇ ಕೆಟ್ಟ ವೈರಸ್, ಎಲ್ಲ ಕೆಟ್ಟ ವೈರಸ್ನು ನಮ್ಮ ಮೂಗಿಯಲ್ಲಿ ಯಾವಾಗ್ಲೂ ಇರುತ್ತೆ. ಬಟ್ ಅದು ಏನು ತೊಂದರೆ ಕೊಡಲ್ಲ. ಎಷ್ಟುವರೆಗೂ ತೊಂದರೆ ಕೊಡಲ್ಲ ಅಂದ್ರೆ, ನಿಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಿಗಿರೋವರೆಗೂ. ನಿಮ್ಗೆ ಯಾವಾಗ ಮಾನಸಿಕ ಒತ್ತಡ ಜಾಸ್ತಿ ಆಗತ್ತೋ, ನಿಮ್ಮ ಅದೇ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗತ್ತೋ, ಖಂಡಿತವಾಗಿ ಏನಾಗ್ತದೆ, ಈ ವೈರಸ್ ನಿಮ್ಮ ಮೇಲೆ ದಾಳಿ ಮಾಡತ್ತೆ, ಅಟ್ಯಾಕ್ ಮಾಡತ್ತೆ. ಅವಾಗ ನಿಮ್ಗೆ ಈ ನೆಗಡಿ ಕೆಮ್ಮು ಇದೆಲ್ಲ ಬರ್ತಾ ಇರ್ತದೆ. ಅದಕ್ಕೋಸ್ಕರ ಮನೋಮಯ ಕೋಶದಲ್ಲಿ ಈ ಒತ್ತಡ ಕಡಿಮೆ ಮಾಡ್ಕೊಂತ ಪ್ರಕ್ರಿಯೆ, ನಮ್ಮ ಒಳ್ಳೆ ಧ್ಯಾನ ಪ್ರಕ್ರಿಯೆ ಇದೆ.
ಈಗಾಗಲೇ ಮೇಡಮ್ ಎಷ್ಟೋ ಎಷ್ಟೋ ಅಂಶಗಳು ನಮಗೆ ಶೇರ್ ಮಾಡಿದ್ದಾರೆ. ಅದೆಲ್ಲ ನಾವು ತಿಳ್ಕೊಂಡಿದ್ರೆ ನಿಜವಾಗಿ ನಮ್ಮ ಆರೋಗ್ಯನು ಕರೆಕ್ಟಾಗಿ ಇಟ್ಕೊಳ್ಳೋಕ್ಕೆ ಒಂದು ದೊಡ್ಡ ಅವಕಾಶ ಸಿಗತ್ತೆ. ಯಾವ ಅವಯವ ಮೇಲೆ ಎಂಥ ಮನೋಭಾವಗಳು ಅದ್ರ ಮೇಲೆ ಪರಿಣಾಮ ಬೀಳತ್ತೆ, ಅಡ್ಡ ಪರಿಣಾಮ ಬೀಳತ್ತೆ ಅಂತನೂ ಈಗಾಗಲೇ ತಿಳ್ಕೊತಾ ಬಂದಿದ್ದೀವಿ. ಖಂಡಿತವಾಗಿ ಪ್ರತಿಯೊಂದು ನಾವು ಪಾಲನೆ ಮಾಡ್ಬೇಕು ಸ್ನೇಹಿತರೆ.